ಈಗಿನ ಕಾಲದ ಮಕ್ಕಳು ನೋಡಿ ಹೊರಗಡೆ ಅಷ್ಟು ಬೆಳಕಿದ್ರು ಈ ಕತ್ಲೆ ರೂಮಲ್ಲಿ ಕುತ್ಕೊಂಡು ತಿಂಡಿ ಮಾಡ್ತಿದ್ದಾಳೆ. ಫೋನ್ ಇಡು ಫಸ್ಟು, ಇಟ್ಟು ತಿನ್ನು. ಡಿಫ್ರೆಂಟ್ ಅಂಡ್ ಡಿಫ್ರೆಂಟ್ ಇಲ್ವಾ? ಕತ್ಲೆ ರೂಮಲ್ಲಿ ಕುತ್ಕೊಂಡು ತಿಂತಾಳಲ್ಲಮ್ಮ ಇವಳು. ಗಾನು ಒಳ್ಳೆ ಲೈಟ್ ಹಾಕೊಂಡಾದ್ರು ಕುತ್ಕೊತಾಳ, ಅದು ಇಲ್ಲ ರೂಮಲ್ಲಿ. ಕತ್ಲೆ ರೂಮಲ್ಲಿ ಹಂಗೆ ತಿನ್ಬಾರ್ದು ಕಣೆ. ಗೈಸ್, ಇವತ್ತು ನಮ್ಮ ಮನೇಲಿ ತಿಂಡಿ ಪಡ್ಡುಗೆ ನಮ್ಮಮ್ಮ ಚಟ್ನಿ ಮಾಡೋರೆ. ಅಮ್ಮ ಇದ್ರ ಒಳಗಡೆ ಮಸಾಲೆ ಏನೇನೋ ಹಾಕಿದ್ಯಾ? ಏನು ಹಾಕಿಲ್ವಾ? ವಾ, ಅಂದ್ರೆ ಅದೇ ಸಾಂಬಾರ್ ಸೊಪ್ಪು, ಈರುಳ್ಳಿ ಎಲ್ಲ. ಓಯ್ ಗಾನು, ಪಡ್ಡು ನೋಡಿ ಬಾನಿ ಬಕೆಟಿಗೆ ಹಾಕ್ತಾಳೆ ಚಟ್ನಿ. ಸಿಕ್ತಾ ಪಪ್ಪ ವಿಜಯ್ ಸೂಪರ್ ಕೀ? ಸಿಗ್ಲಿಲ್ಲ ಗೈಸ್. ನಮ್ಮ ಅಪ್ಪ ವಿಜಯ್ ಸೂಪರ್ ಕೀನ ಎಲ್ಲೋ ಇಟ್ಬಿಟ್ಟು ಈಗ ಸಿಕ್ತಿಲ್ಲ. ಈಗ ನಾನು ಹೇಳ್ದೆ, ಇಲ್ಲ ಅಲ್ಲಿ ನೋಡದೆ ಇರಲಿಲ್ಲ. ಅಂದರೆ ಎಲ್ಲ ಸುರಿದು ಒಂದ್ಸಲ ನೋಡಬೇಕು. ಗೈಸ್, ಆ್ಯಕ್ಚುಲಿ ಇವಾಗ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಈಗ ಒಂದು ದೇವಸ್ಥಾನಕ್ಕೆ ಈಗ ಹೋಗ್ಬಿಟ್ಟು ಬರ್ತಿದ್ದೀವಿ. ಯಾವ ದೇವಸ್ಥಾನ ಏನು ಅಂತ ನನಗೂ ಕ್ಲೀನಾಗಿ ಗೊತ್ತಿಲ್ಲ. ಆನ್ ದ ವೇ ಹೇಳ್ತೀನಿ ಗೈಸ್. ಟಿಫನ್ ಆಯಿತು, ನಮ್ಮಮ್ಮ ಈಗ ಟೀ ಮಾಡಿಕೊಟ್ಟವ್ರೆ. ಜೊತೆಗೆ ಶೆಡ್ಡಿಂದ ಕಾರನ್ನು ಈಗ ತೆಗ್ದಿದ್ದೀನಿ. ಗೈಸ್, ನಮ್ಮ ಗಾನವಿನುವ ಕಾಲೇಜಿಗೆ ರಜಾ ಹಾಕ್ಬಿಟ್ಟವಳ. ಅದಕ್ಕೆ ಇವಳು ರಜಾ ಹಾಕೋಳೆ ಅಂತ ಅವ್ರ ಫ್ರೆಂಡ್ಸ್ ಎಲ್ಲರೂ ರಜಾ ಹಾಕ್ಬಿಟ್ಟವ್ರೆ. ಎಲ್ಲಿಗೆ ಹೋಯ್ತಾರ? ಕಾಲೇಜಿಗೆ ಹೋಯ್ತಾರ. ಮತ್ತೆ ಬಿಲ್ಡಪ್ ಕೊಟ್ಟೆ, ನಾನು ಹೋಗ್ಲಿಲ್ಲ ಅಂದರೆ ನನ್ನ ಫ್ರೆಂಡ್ಸ್ ಹೋಗಲ್ಲ ಅಂತ ಬಿಲ್ಡಪ್ ಕೊಟ್ಟಿಲ್ಲ ನೀನು. ಈಗ ರೀಸೆಂಟ್ ಆಗಿ ಓ, ಅವ್ರು ರಜಾ ಹಾಕೋದಕ್ಕೆ ನೀನ್ ರಜಾ ಹಾಕ್ತಿದ್ದ? ಇಲ್ಲೇ ಜೇಬಲ್ ಐತೆ, ಡಬಲ್ ಕ್ಲಿಕ್ ಕೊಡು. ಗೊತ್ತು ನನಗೆ. ಗೈಸ್, ದೇವಸ್ಥಾನಕ್ಕೆ ಹೋಗಕ್ಕಿಂತ ಮುಂಚೆ ಗೈಸ್ ಇವಾಗ ಫಸ್ಟ್ ಮಳಾಲಿಗೆ ಹೋಗಿ ನಮ್ಮ ಶಿವನು ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಬರುತ್ತೇನಮ್ಮ. ಬಂದ್ರೆ ಕರ್ಕೊಂಡು ಹೋಗೋದು. ನಮ್ಮ ಅಪ್ಪಂಗೆ ಬೇರೆ ಸಿಗರೇಟ್ ಬೇರೆ ಹೊಡೆಯಂಗಾಗೈತೆ. ಅದಕ್ಕೆ ಈಗ ಅಲ್ಲಿ ನಿಲ್ಸ್ಕೊಂಡ್ರು ಇಲ್ಲಿ. ಹಲೋ ಯಾರು? ಸಿಗರೇಟ್ ಸಿಗ್ತಾ ಪಾಪ ಅಲ್ಲಿ? ಸಿಗ್ತಾ? ಬೇವರ್ಸಿ ನನ್ನ ಮಗ 125 ತಗೊಂಡ, 5 ರೂಪಾಯಿ ಜಾಸ್ತಿ ತಗೊಂಡ. 120 ಆತರ ಎಲ್ಲ ಕಡೆ 125 ತಗೊಂಡ. ದುಡ್ಡು ಮಾಡಕ್ಕೆ ಅಂತಾನೆ ಉಟ್ಬಿಟ್ಟಿರ್ತಾರೆ ಮಗನ. ಕೆಲವರು ದುಡ್ಡಿಗೆ ಅಂತಾನೆ ಉಟ್ಬಿಟ್ಟಿರ್ತಾರೆ. ಇದ್ಯಾಕೆ ತುಟಿ ಊದೈತೆ? ಇದ್ದಕ್ಕಿದ್ದಂಗೆ ಶಿಯಾ ಏನೋ ಕಡ್ಗಿಡ್ದೈತೆ ಏನಾದ್ರು. ಓ, ನೆನ್ನೆ ಕರ್ಕೊಂಡು ಹುಣ್ಣಿಮೆ ಬೇರೆ, ಇನ್ನೇನು ಗೈಸ್ ನೋಡಿ ಇಲ್ಲಿ ನಮ್ ಶಿಯಿಂದ ತುಟಿ ನೋಡೋದು ಹೆಂಗಾಗೈತಲ್ಲಿ. ಇದ್ದಕ್ಕಿದ್ದಂಗೆ ಹಿಂಗ್ ಓದೈತಂತಪ್ಪ. ಸರಿ ಗಾಯ್ಸ್, ನಮ್ ಶಿಯಾ ನೋಡಿ ಗಾಯ್ಸ್ ಕಾರ್ ಒಳಗಡೆ ಬಂದು ಕೂತ್ಬಿಡ್ತು. ಪಾಪ ತುಟಿ ಹೆಂಗಾಗೈತಿ ಇದ್ದಕ್ಕಿದ್ದಂಗೆ. ನೋವ್ತಿದ್ಯಾ? ನೀನು ಹಂಗೆ ಗಿಣ್ಕಂಡಂಗೆ ಮಾಡ್ಕೊಂಡ ಏನ ನೀನು. ಗೈಸ್, ಊರಿಗೆ ಬಂದು ತಾತ ಅಜ್ಜಿನೆಲ್ಲ ಮಾತಾಡ್ಸಿ ಈಗ ಶಿವನ್ನ ಎತ್ತಾಕೊಂಡಾಯ್ತು. ಈಗ ಯಾವ ದೇವಸ್ಥಾನಕ್ಕೆ ಪಾಪ ಹೋಗಿ ಬರ್ತಿರೋದು? ಯಾವ್ದಮ್ಮ? ಅಲ್ಲಿ ಪಾಂಡುಪುರದ ಹತ್ರ ಒಂದು ದೇವಸ್ಥಾನ ಐತೆ. ಪಾಂಡುಪುರ? ನಾವು ಹೋಗ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ. ಸಮಾಧಾನ ಏನಿಲ್ಲ, ನೀನು ಹೇಳೋದಿಕ್ಕೆ ನಾನು ಹೇಳೋದು. ನಾನು ಮೈನಸ್ ಮಾತಾಡೋದು, ಗುರು ಪ್ಲಸ್. ನಾನು ಏನು ಹೇಳಿದೆ ಹೇಳಿ ನಿನಗೆ? ಅದೇ ಮತ್ತೆ ಶುರು ಮಾಡಬೇಡಿ, ಈಗ ಹೇಳಿದ್ದೀರಾ ಬಿಡಿ. ಅಲ್ಲ ಒಂದ್ಸರಿ ತಿಳ್ಕೊ ಏನು ಹೇಳ್ದೆ. ತಿಳ್ಕೊಂತೀನಿ. ಇಲ್ಲೇ ಹೋಗೋವಾಗನೇ ಬರ್ತಾಯಿದ್ದು ನಾವು. ಇಲ್ಲ ಮತ್ತೆ ಕರೆಕ್ಟ್ ಗೈಸ್. ಆ್ಯಕ್ಚುಲಿ ಇವಾಗ ಬರ್ತಿರ್ಬೇಕಿದ್ರೆ ರೋಡ್ ಸ್ವಲ್ಪ ಮಿಸ್ ಆಗಿಬಿಡ್ತಾ. ಹೈವೇಲಿ ನಾವು ಚಂದ್ರಪಟ್ಟಣ ರೋಡಿಗೆ ಹೋಗ್ಬೇಕಿತ್ತು. ಬಟ್ ನಾನು ಸ್ವಲ್ಪ ಕಾರ್ ಸ್ಪೀಡ್ ಇತ್ತು, ನನಗೂ ಗೊತ್ತಾಗ್ದಲೇ ನಾನು ಮುಂದೆ ಹೋಗಿದ್ದೆ. ಸೊ ಆಮೇಲೆ ಮತ್ತೆ ತಿರುಗಿಸ್ಕೊಂಡು ಬರ್ತಿರ್ಬೇಕಿದ್ರೆ ನಮ್ಮಪ್ಪ ಕರೆಕ್ಟಾಗಿ ಗೆಸ್ ಮಾಡಿದ್ರು.
ಅರೆ ನಾವ್ ಅಮ್ಮ ಗೆಸ್ ಮಾಡ್ಲಿಲ್ಲ. ಅಲ್ಲ ನಾನು ಗೆಸ್ ಮಾಡಿದ್ದನ್ನು ಒಪ್ಕೊಳ್ಳಿಲ್ವಲ್ಲ ಅಮ್ಮ. ಗೆಸ್ ಮಾಡಿ ಹೇಳ್ದೆ ತಾನೆ ನಾನು ಹಿಂಗೆ ಅಂತ. ಹೌದಾ? ಅಲ್ವಾ, ಒಪ್ಕೊಳಕ್ಕಲ್ಲ ಹೆಂಗಸರುಗಳು ಸುಲಭವಾಗಿ. ಏನ್ ಗೊತ್ತಾ ಮಗನೇ, ನಾನೊಂದು ಮಾತಾಡ್ಲಾ? ಒಂದಿಲ್ಲ ಹತ್ತೇಳಿ ಏನ್ ಗೊತ್ತಾ, ಈ ಮಕ್ಳು ದೊಡ್ಡರಾದಂಗೆ ಅಪ್ಪದಿರ್ನ ಅವ್ರ ಹೆಂಡ್ತಿದಿರೋ ಚಿಕ್ಕದ್ ಮಾಡ್ತಾ ಹೋಯ್ತಾರೆ. ಅಪ್ಪಂದಿರ್ನ ಹಂಗೆ ಮಕ್ಳು ದೊಡ್ಡರಾದಂಗೆ ಮಗನೇ ಅಪ್ಪಂದಿರ್ನ ಚಿಕ್ಕದ್ ಮಾಡ್ತಾ ಹೋಯ್ತಾರೆ. ಹಂಗೆ ಜಾಸ್ತಿ ನೋಡ್ತಿರಲ್ಲ ಅದಕ್ಕೆ ರೀಲ್ಸ್ ಜಾಸ್ತಿ ನೋಡ್ತೀರಾ? ಅದಕ್ಕೆ ಇವೆಲ್ಲ ಡೈಲಿ ಹಾಕ್ಕೊಂಡು ಬರೋದು. ಓ, ಗೈಸ್ ಇನ್ನೇನು ದೇವಸ್ಥಾನ ಒಂದು 4 ಕಿಲೋಮೀಟ್ರ್ ಇರಬೇಕು. ಸ್ವಲ್ಪ ಇಲ್ಲೇ ಬ್ರೇಕ್ ತಗೊಳ್ಳೋಣ ಅಂದ್ಬಿಟ್ಟು ಇಲ್ಲೇ ನಿಲ್ಸಿದ್ವು. ಗೈಸ್ ಶಿಯಾ ಮಲ್ಕೊಬಿಟ್ಟೈತೆ. ಆಯ್ತಾ, ನಮ್ಮ ಬ್ರದರು ಬರ್ತಾರೆ ಸರ್, ಮಾತಾಡೋಣ ಖಾಲಿ ಅಲ್ಲ. ನಾನು ಏನು 5-10-15 ನಿಮಿಷದಲ್ಲಿ ಬರ್ತೀನಿ. ಇದೇ ದೇವಸ್ಥಾನ, ಅದು ನಾವು ಬಂದಿರೋ ದೇವಸ್ಥಾನ. ಅಂತೂ ರೀಚ್ ಆಗಿದ್ದೀವಿ. ಟೈಮ್ ಬಂದು ಕರೆಕ್ಟಾಗಿ 12:15 ಆಗೈತೆ. ಮನೆಯಿಂದ ಹೊರಟಿದ್ದು ಒಂದು 9:15. ಗೈಸ್ ತುಂಬ ಜನ ಬಂದವ್ರೆ. ಗೈಸ್ ಇಲ್ಲಿ ದೇವ್ರು ನೋಡ್ಕೊಂಡು ಇಲ್ಲಿ ಪಕ್ಕದಲ್ಲಿ ಏನೋ ಹೋಮ ಏನೋ ನಡೀತಿತ್ತಂತೆ. ನನಗೂ ಇದ್ರ ಬಗ್ಗೆ ಕ್ಲೀನಾಗಿ ಗೊತ್ತಿಲ್ಲ ಗೈಸ್. ಇಲ್ಲಿ ಏನೋ 1 ಗಂಟೆಗೇನೋ ಹೋಮ ಸ್ಟಾರ್ಟ್ ಅಂತ ಬೇರೆ ಹೇಳ್ತಿದ್ರು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಪಪ್ಪ ಅಮ್ಮ ಇಲ್ಲಿ ಗೇಟ್ ಒಳಗಡೆ ಈಗ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಇದು ದೇವಸ್ಥಾನ ಇರೋದು ಪಾಂಡುಪುರದಲ್ಲಿ. ಈ ದೇವಸ್ಥಾನಕ್ಕೆ ಯಾರಾದರೂ ಬಂದಿದ್ರೆ ತಪ್ಪಿದ್ರೆ ಯಾರಾದರೂ ನೋಡಿದ್ರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಇಲ್ಲಿಗೆ ಬರಬೇಕು ಅಂದರೆ 500 ರೂಪಾಯಿ ಟಿಕೆಟ್ ಬೇರೆ ತಗೋಬೇಕು. ಆದ್ರೂ ಮಾತ್ರ ಈ ದೇವಸ್ಥಾನಕ್ಕೆ ಸುಮಾರು ಬೇರೆ ದೂರದಿಂದ ಬೇರೆ ಬಂದಿದ್ರು ಗೈಸ್. ಒಂದು ಬೆಂಗಳೂರಿಂದನೂ ಬಂದಿದ್ರು, ಜೊತೆಗೆ ಇನ್ನೂ ಸುಮಾರು ಬೇರೆ. ಇಲ್ಲಿ ಮೇಯ್ನು ಎಲ್ಲರೂ ಜನರು ಬರೋದೇ ಅವ್ರದವ್ರ ಕೆಲಸ ಆಗ್ಲಿ, ಬೇಗ ಅಂದ್ರೆ ಅವ್ರು ಅನ್ಕೊಂಡಿರೋದ್ ಕೆಲಸ ಆಗ್ಲಿ ಅಂತ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ನಾವು ಹಂಗೆ ಅನ್ಕೊಂಡು ಬಂದಿದೀವಿ ಗೈಸ್. ಸೊ ಇಲ್ಲಿ ನಾನು ಅವಾಗ ತೋರ್ಸದ್ನಲ್ಲ 500 ರೂಪಾಯಿ ಟಿಕೆಟ್ ಏನಕ್ಕೆ ಅಂತ. ಇಲ್ಲಿ ಹೋಮಕ್ಕೆ ಅದು ಮೇಯ್ನು 500 ರೂಪಾಯಿ ಟಿಕೆಟ್. ಗೈಸ್ ಇವಾಗ ಇಲ್ಲಿ ಊಟ ಪಲಾವು ಇಲ್ಲೇ ದೇವಸ್ಥಾನದಲ್ಲೇ. ನಾನು ಬಂದಿಲ್ಲಿ ಪಲಾವ್ ತಿಂತಿದ್ದೀನಿ. ನಾವಮ್ಮ ಹೋಗಿ ಕಾರಲ್ಲಿ ಹೋಗಿ ಕೂತವ್ರೆ, ನಾವಪ್ಪ ಅಲ್ಲಿ ಕೂತವ್ರಲ್ಲಿ. ಅಲ್ಲೇನೇನೋ ಹೇಳ್ತವ್ರೆ ಮೈಕಲ್ಲಿ. ಪಲಾವ್ ನಾವು ಅಮ್ಮಂಗೆ ತಗೊಂಡು ಬಂದೆ ತಿಂತವ್ರೆ. ಎಲ್ಲ ತಿಂದಾಯ್ತಾ? ಅಲ್ಲೇ ಪಲಾವ್. ನಾವಪ್ಪ ಅಲ್ಲಿ ಅದಿದು ಏನೇನೋ ಹೇಳ್ತವ್ರೆ ಅವ್ರು ಸ್ವಾಮೀಜಿ, ಈ ಹೆಂಗೆ ಪೂಜೆ ಮಾಡಬೇಕು ಅದ್ರ ಬಗ್ಗೆ. ಅದು ನಮ್ಮಪ್ಪ ಕೇಳಿಸ್ಕೊಂಡು ಕೂತವ್ರೆ ಅಲ್ಲೇ. ಪ್ರತಿಯೊಬ್ಬರದು ಈ ನಿದ್ದೆ ಆಸ್ತಿ ನಮ್ಮಲ್ಲ. ಗೈಸ್ ಅಂತೂ ದೇವಸ್ಥಾನದಿಂದ ಬಂದಾಯ್ತು, ಅಲ್ಲಿಂದ ಹೊರಟ್ವು ಗೈಸ್. ಇವಾಗ ಹಂಗೆ ಅಳ್ಸಣ್ಣ ಏನೋ ತಗೊಳ್ಳೋಣ ಅಂತ ಇಲ್ಲಿ ನಿಲ್ಸ್ಕೊಂಡಿದೀವಿ. ಫುಲ್ ನೋಡಿ ಇಲ್ಲಿ ಅಕ್ಕಪಕ್ಕ ಎಲ್ಲ ಅಳ್ಸಣ್ಣ ಇದೆ. ಇಲ್ಲಿ ಇಲ್ಲೂ ಅಳ್ಸಣ್ಣ ಮಾಡ್ತವ್ರೆ, ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಅಳ್ಸಣ್ಣ ಮಾಡ್ತವ್ರೆ. ಈಗ ನಾವಮ್ಮ ಇಲ್ಲಿ ಎಲ್ಲ ಕುಡಿಲಿ. ಏನ್ ಸ್ವೀಟ್ ಐತೆ ಇದು. ಸಣ್ಣನ್ನ ತಗೊಂಡ್ ಬರ್ತಾವ್ರೆ. ಬ್ಯಾಂಡ್ರಿ ಏನಂತೈತೆ ಗೊತ್ತಾಯ್ತಿಲ್ವಲ್ಲ. ನಮ್ ಶಿಯಾ ಆಂಜನೇಯ ಆಗಿತ್ತು ಕಣವ. ಗೈಸ್ ಬಳಲಿಗೆ ಬಂದಾಯ್ತು. ನಮ್ಮ ಅತ್ತೆ ಈಗ ಟೀ ಮಾಡ್ಕೊಟ್ಟವ್ರೆ. ಆಕ್ಚುಲಿ ಇವಾಗ ಶಿಯಾ ನೋಡಿ ಇಲ್ಲಿ ಡೈರೆಕ್ಟ್ ಅವ್ರ ಅಮ್ಮನ ಜೊತೆ ಹೋಗ್ಬಿಟ್ಟೈತಿ. ಈಗ ಮನೆಗೆ ಬಂದ ತಕ್ಷಣ ಈಗ ನಮ್ಮ ಜೊತೆ ಅಂತೂ ಬರೋದೇ ಇಲ್ಲ. ಶಿಯಾ ಬಾ ಹೋಗೋಣ ಬಾ ಅಷ್ಟೇ, ಮಾತೇ ಕಲ್ತಿಲ್ಲ ಇನ್ನೂ. ಸರಿ ಕುಡಿ. ಆಟೋ ತಗೊಂಡು ಹೋಗ್ಲಾ? ನೀನ್ ಬಾರವಾ ಶಿಯಾ, ನಾಳೆ ಬತ್ತೀಯಾ? ಹ್ಞೂ ಅಜ್ಜಿ ಬರ್ತೀನಿ. ಸರಿ ಬಾಯ್ ಅತ್ತೆ.
ಗೈಸ್ ಮಳಲಿಯಿಂದ ಇವಾಗ ನಮ್ಮ ಮನೆ ಕಡೆಗೆ ಈಗ ಹೋಗ್ತಿದೀವಿ. ಹಂಗಂತ ದೇವಸ್ಥಾನದಲ್ಲಿ ಪಾಪ ಅಲ್ಲಿ ಹೋಮ ಮಾಡ್ಬೇಕಿದ್ರೆ ಸುಮಾರು ಜನ ಮೆಣಸಿನ್ಕಾಯಿ ಮರದ ಪೀಸು ಎಲ್ಲ ಇದ್ದು ಹಾಕ್ತಿದ್ರಲ್ಲ, ಏನ್ ರೀಸನ್? ನಮ್ದು ಜಮೀನಿತ್ತು ಒಂದು, ಅದು ಸೇಲ್ ಆಗ್ಲಿ ಅಂತ ನಾನು ರೀಲ್ಸ್ ನೋಡಿದ್ದೆ ಒಂದು. ಹಂಗ ಪಪ್ಪನ್ಗೆ ಕರ್ಕೊಂಬಂದು ಹೇಳ್ದಂಗೆ ಅವ್ರೇನೋ ಹೇಳಿದ್ರು, ಜಾಗದ ಮಣ್ಣು ಮತ್ತೆ ಮಣ್ಣು ಮತ್ತೆ ಹಲಸಿನ ತುಂಡು ಇದ್ರೆ ಹಾಕಿ ಅಂತ ಹೇಳಿದ್ರು ಮಗನ. ಅದಕ್ಕೆ ನಿನ್ನೆ ಒಂದು ಕಡ್ಲಿ ತಂದು ಕಷ್ಟಪಟ್ಟು ಅಲ್ಲಿ ಮನೆ ಹತ್ರ ಇದ್ದಿದ್ದು ಹಲಸಿನ ತುಂಡು ಕಟ್ ಮಾಡಿ ತಗ ಬಂದಿರೋದು. ನಿನ್ನೆ ಹಲಸಿನ ತುಂಡು ಕಟ್ ಮಾಡ್ತಾ ಇದ್ದೆ, ನೋಡ್ಲಿಲ್ಲ? ಅದಕ್ಕೆ ಇದಕ್ಕೆ ನೋಡೋಣ ಕೆಲಸ ಆಗುತ್ತಾ ಅಂತ ನಂಬಿ ಹೋಗಿದೀವಿ. ಆದ್ರೆ ವ್ಯೂವರ್ಸಿಗೆ ಹೇಳೋಣ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋಣ. ಆಯ್ತು ಅಂತ ಹೇಳೋಣ, ಪಾಪ ಅವ್ರ ಕೆಲಸಗಳು ಆಗ್ಲಿ. ಗೈಸ್ ಮನೆಗೆ ಬಂದಾಯ್ತು ಗೈಸ್. ಈಗ ಕಮೆಂಟ್ಸ್ಗಳೀಗ ಓದೋಣ. ಮನೆಗೆ ಬಂದ ತಕ್ಷಣ ವ್ಲಾಗು ಎಡಿಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಈಗ ಆಲ್ರೆಡಿ ಟೈಮು ಎಡಿಟ್ ಎಲ್ಲ ಮಾಡಾಯ್ತು, ಬಟ್ ಕಮೆಂಟ್ ಓದಿರಲಿಲ್ಲ. ಆಲ್ರೆಡಿ ಟೈಮ್ ನೋಡಿ 6:20 ಆಗೈತೆ ಟೈಮು. ವ್ಲಾಗ್ ಇವತ್ತು ಅಪ್ಲೋಡ್ ಆಗೋದು ಲೇಟ್ ಆಗುತ್ತೆ. ಸೊ ಬನ್ನಿ ಗೈಸ್, ಈಗ ಬೇಗ ಕಮೆಂಟ್ಸ್ಗಳಿಗೆ ಈಗ ರಿಪ್ಲೈ ಕೊಡ್ತಾ ಹೋಗೋಣ. ಬೇಡ ಬ್ರೋ ಬ್ಯಾಂಕ್ ಆಫ್ ಬರೋಡಾ ಬೇಡ, ಯಾಕೆ ಅಂತ ಹೇಳಿ ಬ್ರೋ. ಬ್ಯಾಂಕ್ ಅಕೌಂಟ್ ಮಾಡ್ಸೋಣ ಅಂತ ಇದ್ದೆ ಬ್ರೋ. ನಮ್ದು ಚೆನ್ನಾಗಿರಿ ಶಿವಮೊಗ್ಗ ಹತ್ರ ಬ್ರೋ. ಇಲ್ಲಿಗೆ ಬಂದು ನೀವು ಸೆಟಲ್ ಆರಾಮಾಗಿ ಆಗ್ಬೋದು. ನೀವು ಅಲ್ಲಿ ಲ್ಯಾಂಡ್ ಬೈ ಮಾಡಿ ಅದಕ್ಕೆ ಬೆಳೆಸಿದ್ರೆ ತುಂಬಾ ಪ್ರಾಫಿಟ್ ಇದೆ. ನಿಮ್ ಡ್ಯಾಡಿಗೆ ಹೇಳಿ ಇದನ್ನ ವ್ಲಾಗ್ ಅಲ್ಲಿ. ಈಗ ಸದ್ಯಕ್ಕೆ ಯಾವ ಊರಿಗೂ ಬರಲ್ಲ ಅಲ್ಲನಮ್ಮ? ಇಲ್ಲ ಹಂಗೇನಿಲ್ಲ ಅಂತಿಲ್ಲಮ್ಮ. ಹಾಯ್ ಚಕ್ರಮ್ ಬ್ರದರ್, ವ್ಲಾಗ್ ಅಲ್ಲಿ ಹಾಯ್ ಹೇಳಿ. ಅಂಡ್ ಅಂಕಲ್ ಆಂಟಿ ಫ್ಯಾನ್ ಮೀಟ್ ಸತೀಶ್ ಹಿರೇಗೌಡ ಸರ್ ಒನ್ಸ್ ಇನ್ ಹಾಸನ್. ಅವ್ರ ಅಕೌಂಟ್ ನೇಮು ಸುಪ್ರಿಯಾ ಅಂತ ಇದೆ. ಹಾಯ್ ಸುಪ್ರಿಯಾ ಅವರೇ, ಆರಾಮ? ಆಕ್ಚುಲಿ ಆಲ್ರೆಡಿ ಸತೀಶ್ ಹಿರೇಗೌಡ್ರನ್ನ ಮೀಟ್ ಮಾಡಾಗಿದೆ. ಮೋಸ್ಟ್ಲಿ 1.5 ವರ್ಷ ಹಿಂದೆ ಮೀಟ್ ಮಾಡಾಗಿದೆ ಬ್ರೋ. ಇವತ್ತು 2 ಸತಿ ನಿಮ್ಮ ಮನೆ ಹತ್ರ ಬಂದಿದ್ದೆ ಮೀಟ್ ಮಾಡಕ್ಕೆ ಬೆಂಗಳೂರಿಂದ. ನಿಮ್ನ 2 ಸತಿ ಕರೆದೆ, ನಿಮ್ಮ ಪ್ರೈವಸಿಗೆ ಡಿಸ್ಟರ್ಬ್ ಮಾಡಲಿಲ್ಲ. ಮನೆ ಒಳಗಡೆ ನುಗ್ಬಿಟ್ಟು ನಾಳೆ ಮತ್ತೆ ಬರ್ತೀನಿ, ಮೀಟ್ ಆಗ್ಲೇಬೇಕು ಬ್ರೋ. ಏನ್ ಗೊತ್ತಾ, ನೀವು ಫಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಸ್ಟ್ DM ಮಾಡಿರಿ ಬ್ರೋ. ಸುಮ್ನೆ ಯಾಕೆ ಹಂಗ್ ಬರಕ್ ಹೋಗ್ತೀರಾ? ಈಗ ಅಕಸ್ಮಾತ್ ಈಗ ನಾವ್ ಇರಲ್ಲ, ಸೊ ಆ ಟೈಮಲ್ಲಿ ನೀವು ಬರ್ತೀರಾ, ಎಲ್ಲಿಂದನೋ ಬರ್ತೀರಾ, ಎಷ್ಟೋ ದೂರದಿಂದ ಬರ್ತೀರಾ. ಸುಮ್ಮನೆ ಯಾಕೆ ಇದು ಮಾಡ್ಕೊತೀರಾ? ಅದಕ್ಕೆ ಮುಂಚೆನೇ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಒಂದ್ಸಲ ಮೆಸೇಜ್ ಮಾಡಿರಿ, ಬೇಕಾದ್ರೆ ಅವಾಗ ಸಿಗೋಣ, ಮೀಟ್ ಮಾಡೋಣ, ಮಾತಾಡೋಣ. ಇನ್ನೊಂದೇನು ಗೊತ್ತಾ, ಒಂದೊಂದು ಟೈಮು ನಾವಮ್ಮ ಮನೇಲೆ ಒಬ್ಬರೇ ಇದ್ರೆ ನಾವಮ್ಮ ಬಾಗ್ಲು ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ಯಾರೇ ಬಂದ್ರು ನಾವಮ್ಮ ತೆಗಿಯಲ್ಲ. ಸೊ ಸುಮ್ಮನೆ ಸೇಫ್ಟಿ ಪರ್ಪೋಸು. ಸೊ ಅದಕ್ಕೆ ಆಮೇಲೆ ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ ಬ್ರೋ. ನೀವು ಊಟ ಮಾಡುವಾಗ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಡ್ತೀರಾ, ನೀವು ಫುಡ್ ವ್ಲಾಗ್ಸ್ ಮಾಡಿ ಬ್ರೋ. ನಾನು ಅದೇ ಹೇಳ್ತೀನಿ ಅವನಿಗೆ. ಗೈಸ್ ಇಷ್ಟ ಆಗಿತ್ತು ಗೈಸ್ ಕಮೆಂಟ್ಸ್ಗಳು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಯಾಕೋ ಇವತ್ತು ಸ್ವಲ್ಪ ಸ್ಟ್ರೈನ್ ಆಗೈತೆ, ಸಖತ್ತು ನಿದ್ದೆ ಬರೀ ಎಳಿತೈತೆ ನಂಗೂ. ವ್ಲಾಗ್ ಎಲ್ಲ ಎಡಿಟ್ ಮಾಡಿ ಅತ್ಲಾಗ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.